ನಗರಸಭೆಗೆ ಬೆಂಕಿ ಹಚ್ತೀನಿ, ದಂಗೆಯನ್ನ ಎಬ್ಬಿಸಿಬಿಡ್ತೀನಿ, ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳದಂತ ಈ ಫೋನಿನ ಶೂರ ವೀರ ಈಗ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಕೊನೆಗೂ ಅಂತ ಏನಿಲ್ಲ, ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಬೇಕಷ್ಟೇ. ಯಾಕೆ ಅಂತಂದ್ರೆ ಕೋರ್ಟ್ನಲ್ಲಿ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಬಿಟ್ಟು ಬೇಲ್ ಸಿಗೋವರೆಗೂ ಕೂಡ ಕಾಯ್ದು ಬೇಲ್ ಸಿಗಲಿಲ್ಲ ಅಂತಂದಾಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದು ಯಾರ ಆಶೀರ್ವಾದ, ಯಾರ ಕೃಪಾ ಕಟಾಕ್ಷದಿಂದ ಪೊಲೀಸರಿಗೆ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಅವರಂತೂ ಆ ಯೂನಿಫಾರ್ಮಿಗೆ ಮರ್ಯಾದೆಯನ್ನ ಕೊಟ್ಟಿಲ್ಲ. ಕೇರಳದ ಗಡಿ ಭಾಗದಲ್ಲಿ ಅವನು ಅರೆಸ್ಟ್ ಮಾಡಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಬೆದರಿಕೆ ಕೇಸ್ನಲ್ಲಿ 13 ದಿನಗಳ ಬಳಿಕ ಅರೆಸ್ಟ್ ಅನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಮಾಡಿರೋದು. ಮಂಗಳೂರಿನಿಂದ ಕೇರಳಕ್ಕೆ ಹೋಗ್ತಾ ಇದ್ದಂತೆ ಅವಾಗ ಅರೆಸ್ಟ್ ಮಾಡಿರೋದು. ಅಂದ್ರೆ ಇಲ್ಲಿವರೆಗೂ ಮಂಗಳೂರಿನಲ್ಲೇ ಇದ್ದಿದ್ದ, ಸಿಗಲಿಲ್ವಾ? ಯಾರ ಆಶ್ರಯದಲ್ಲಿ ಇದ್ದಿದ್ದು, ಯಾರ ಸುರಕ್ಷತೆಯನ್ನು ಅವ್ರಿಗೆ ಕೊಟ್ಟಿದ್ದು? ಮಂಗಳೂರಿಂದ ಕೇರಳಕ್ಕೆ ಹೋಗ್ತಾ ಇರುವಂತ ವಿಚಾರ ಗೊತ್ತಾಯ್ತಂತೆ, ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಇನ್ನೇನು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅರೆಸ್ಟ್ ಆಗಲೇಬೇಕು ಅಂತ ತೀರ್ಮಾನಕ್ಕೆ ಬಂದಾಗ ಇಲ್ಲ ನೀನು ಸರೆಂಡರ್ ಆಗಿಬಿಡು ಅನ್ನೋ ರೀತಿಯಲ್ಲಿ, ಅದು ಸರೆಂಡರ್ ಅಂತಾನೆ ಹೇಳಬೇಕು. ಅವರಾಗೆ ಪೊಲೀಸರೇ ನುಡುಕಿದ್ದಲ್ಲ ಇದು. ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದಂಗೆ. ಪೊಲೀಸರು ನಿಜವಾಗಿಯೂ ಕೂಡ ಮನಸ್ಸು ಮಾಡಿದ್ದಿದ್ರೆ ಒಂದೆರಡು ದಿನಗಳಲ್ಲೇ ಅರೆಸ್ಟ್ ಮಾಡ್ತಾ ಇದ್ರು. ಮಂಗಳೂರಿನಿಂದ ಕೇರಳ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಂತ ರಾಜುಗೌಡ, ಹಿ ಇಸ್ ನಾಟ್ ಎ ನಾರ್ಮಲ್ ಪರ್ಸನ್, ನೊಟೋರಿಯಸ್ ಕ್ರಿಮಿನಲ್ ಅಂತ ಎಸ್ಪಿನೇ ಹೇಳಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಉದ್ಯಮಿಗೆ ಸೇರಿದಂತ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದು ರಾಜುಗೌಡ. ಕೊನೆಗೂ ಕೂಡ ಕೇರಳದಲ್ಲಿ ರಾಜುಗೌಡನನ್ನ ಬಂಧಿಸಿದ್ದಾರೆ. ಫೈನಲ್ ಮಂಗಳೂರಿನಿಂದ ಕೇರಳ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರೋದು. ಕೇರಳದಿಂದ ಮತ್ತೆ ತಮಿಳುನಾಡಿನತ್ತ ಪರಾರಿಯಾಗುವ ವೇಳೆ ಈ ಅರೆಸ್ಟ್ ಆಗಿದ್ದಾರಂತೆ. ಇಷ್ಟೆಲ್ಲ ಮಾಹಿತಿಗಳಿದೆ. ಮಂಗಳೂರಿನಿಂದ ಪರಾರಿಯಾಗೋಕೆ ಸಹಾಯವನ್ನ ಉದ್ಯಮಿ ಮಾಡಿರ್ತಾರೆ. ಉದ್ಯಮಿಯ ಸೇರಿದಂತ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಆ ಉದ್ಯಮಿಯನ್ನು ಕೂಡ ಇದರಲ್ಲಿ ಅರೆಸ್ಟ್ ಮಾಡಬೇಕು. ಆ ಉದ್ಯಮಿ ಯಾರ ಆಶ್ರಯವನ್ನ ಕೊಟ್ಟರು, ಯಾರ ಕಾರನ್ನ ಕೊಟ್ಟರು, ಇಷ್ಟೆಲ್ಲ ಗೊತ್ತಿದ್ರೂ ಸಹ ಹುಡುಕ್ತಾ ಇದ್ದಾರೆ. 6 ತಂಡಗಳನ್ನು ಇಟ್ಕೊಂಡಾಗ್ಲೂ ಕೂಡ ಉದ್ಯಮಿ ಕಾರನ್ನ ಕೊಡ್ತಾರೆ ಅನ್ನೋದಾದ್ರೆ ಉದ್ಯಮಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಇಲ್ಲಿಯವರೆಗೂ? ಯಾಕೆ ಈ ಕೇಸ್ನಲ್ಲಿ ಹಾಕಿಲ್ಲ ಅವರನ್ನ? ನನ್ನ ಸಹೋದ್ಯೋಗಿ ಮುದ್ದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದ ಪ್ರತಿನಿಧಿ. ಮುದ್ದುಕೃಷ್ಣ, ಈ ವಿಚಾರದಲ್ಲಿ ಕೊನೆಗೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅವರಾಗಿ ಅವ್ರು ಬಂದು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೇಕೇನೋ. ಮೋಸ್ಟ್ಲಿ ಹಂಗೆ ಅನಿಸ್ತಾ ಇದೆ. ಕಾರಣ ಪೊಲೀಸರು ಮನಸ್ಸು ಮಾಡಿದ್ರೆ ಇಷ್ಟೊಂದು ದಿನ ಏನು ಬೇಕಾಗಿರ್ಲಿಲ್ಲ. ಆಮೇಲೆ ಆ ಉದ್ಯಮಿ ಯಾರು ಏನು ಗೊತ್ತಾಗಿದೆಯಾ? ಉದ್ಯಮಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಕೇಸ್ ಹಾಕಿಲ್ಲ ಆ ವ್ಯಕ್ತಿಯ ಮೇಲೆ? ಖಂಡಿತ ಅರುಣ್, ಜನವರಿ 14ನೇ ತಾರೀಕು ಪ್ರಕರಣ ಬೆಳಕಿಗೆ ಬರುತ್ತೆ. ಅದಾದ ನಂತರ ಅವತ್ತಿನ 3 ಗಂಟೆಗೆ ಅಮೃತಾ ಗೌಡ್ರು ದೂರನ್ನು ಕೊಡ್ತಾರೆ. ರಾತ್ರಿ 9ವರೆಗೆ ರಾಜೀವ್ ಗೌಡ್ರ ವಿರುದ್ಧ ಮೊದಲ ಪ್ರಕರಣ ದಾಖಲಾಗುತ್ತೆ. ನಂತರದ ಪ್ರಕರಣ ಸ್ಥಳೀಯ ಶಾಸಕರು JDSನ ರವಿಕುಮಾರ್ ಕೊಟ್ಟಂತ ದೂರು ದಾಖಲಾಗುತ್ತೆ. ಒಟ್ಟು 2 FIRಗಳಾಗುತ್ತೆ. ಜನವರಿ 14ನೇ ತಾರೀಕು 8 ಗಂಟೆವರೆಗೂ ಕೂಡ ರಾಜೀವ್ ಗೌಡ್ರ ಫೋನ್ ಆನ್ನಲ್ಲಿತ್ತು. 8 ಗಂಟೆ ನಂತರ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಆವತ್ತಿನಿಂದ ತಲೆಮರೆಸಿಕೊಂಡಿದ್ದಂಥ ರಾಜೀವ್ ಗೌಡ ಬರೋಬ್ಬರಿ 13 ದಿನಗಳ ನಂತರ ಇವತ್ತು ಸಂಜೆ 4-5 ಗಂಟೆ ಸುಮಾರಿಗೆ ಕೇರಳದಲ್ಲಿ ಇವತ್ತು ಪೊಲೀಸರ ಕೈಗೆ ಸಿಕ್ಕಿ ಹಾಕೊಂಡಿರುವಂಥದ್ದು. ಈ ಎಲ್ಲ ಪ್ರಕರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ರಾಜೀವ್ ಗೌಡನ ಬಂಧನ ಯಾವಾಗ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು. ಒಂದಲ್ಲ ಎರಡಲ್ಲ, ನಾವು ಹೇಳಿದಾಗೆ 13 ದಿನಗಳಿಂದಲೂ ಕೂಡ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ರು, ಶತ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಒಂದು ಕಡೆ ಬಂಧಿಸ್ತಾ ಇಲ್ಲ ಅನ್ನೋಂಥ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಕೇಳಿ ಬಂದಿತ್ತು. ಇದರ ನಡುವೆ ಕೂಡ ಈ ಒಂದು ಪ್ರಕರಣದಲ್ಲಿ ಕೆಲವು ಸಚಿವರೇ ರಾಜೀವ್ ಗೌಡರ ಪರವಾಗಿ ನಿಂತ್ಕೊಂಡು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋಂಥ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂದಿತ್ತು. ಸರ್ಕಾರ ಬಹಳ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಳ್ತು. ಆದರೆ ಈ ಒಂದು ಎಲ್ಲ ಪ್ರಕರಣದಲ್ಲೂ ಕೂಡ ಕಳೆದ 2 ದಿನಗಳ ಹಿಂದೆವರೆಗೂ ಕೂಡ ರಾಜೀವ್ ಗೌಡನ ಒಂದು ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕೇ ಇರಲಿಲ್ಲ ಅನ್ನೋಂಥ ಮಾಹಿತಿ ಪೊಲೀಸರು ಹೇಳ್ತಾ ಇರುವಂಥದ್ದು, ಪೊಲೀಸರ ವರ್ಷನ್. ಆದರೆ ಜನವರಿ 24ನೇ ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲಾ ಕೋರ್ಟ್ನಲ್ಲಿ ರಾಜೀವ್ ಗೌಡರ ಬೇಲ್ ಏನು ವಜಾ ಆಗುತ್ತೆ, ಅರ್ಜಿ ಆಗ ಅರ್ಥ ಆಗುತ್ತೆ. ಪೊಲೀಸರಿಗೂ ತುಂಬ ಸೀರಿಯಸ್ ಆಗಿದೆ, ರಾಜೀವ್ ಗೌಡನ ನಾವು ಹಿಡಿಯಲೇಬೇಕು ಅನ್ನೋಂಥ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಆಗ ಅವರಿಗೆ ಒಂದು ಕ್ಲೂ ಸಿಕ್ಕಿತ್ತು, ರಾಜೀವ್ ಗೌಡ ಮಂಗಳೂರಿನಲ್ಲಿ ಇದ್ದಾನೆ ಅಂತಕ್ಕಂಥ ಮಾಹಿತಿ. ಮಂಗಳೂರಿನಲ್ಲಿರುವಂತಹ ರಾಜೀವ್ ಗೌಡ ಅಲ್ಲಿಂದ ಬೆಂಗಳೂರಿನಲ್ಲಿರುವಂತಹ ಸಹೋದರಿಯೊಬ್ಬರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಆ ಮಾಹಿತಿಯನ್ನು ಆಧರಿಸಿ ಸಹೋದರಿಯನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದು ಕ್ಲೂ ಸಿಗುತ್ತೆ. ರಾಜೀವ್ ಗೌಡರು ಒಂದು ಕಾರನ್ನು ಬಳಸ್ತಾರೆ, ಅದು ಸಹೋದರಿಗೆ ಸೇರಿರುವಂತಹ ಕಾರು. ಅದನ್ನ ಲೊಕೇಶನ್ ಟ್ರ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅದು ಮಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಮಂಗಳೂರಿಗೆ ಇನ್ನೇನು ಹೋಗಿ ಹಿಡ್ಕೊಂಡ್ಬಿಡ್ಬೇಕು ಪೊಲೀಸರು ಅನ್ನೋಷ್ಟರಲ್ಲಿ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಕಾರ್ ಸಿಗುತ್ತೆ, ಆದರೆ ರಾಜೀವ್ ಗೌಡ ಸಿಗಲ್ಲ. ಹಾಗಾಗಿ ರಾಜೀವ್ ಗೌಡ ಮಂಗಳೂರಿನಲ್ಲಿ ಇರೋದು ಕನ್ಫರ್ಮ್ ಆಗಿತ್ತು. ಅಲ್ಲಿಯವರೆಗೂ ಕೂಡ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ
ಅನ್ನೋಂಥ ಮಾಹಿತಿ ಸಿಕ್ಕಿರಲಿಲ್ಲ. ಹಾಗಾಗಿ ಪೊಲೀಸರು ಮತ್ತೆ ಅಲರ್ಟ್ ಆಗ್ತಾರೆ. ಅಲ್ಲಿಂದ ಎಲ್ಲ ಕಡೆ CCTVಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ CCTVಯಲ್ಲೂ ಕೂಡ ಎಲ್ಲೂ ಕೂಡ ರಾಜುಗೌಡರು ಇರುವಂಥ ಸುಳುವು ಸಿಕ್ಕಲ್ಲ. ಕೇವಲ ಕಾರ್ ಸಿಕ್ಕಿತ್ತು, ಕಾರ್ ಚಾಲಕನ ಸುಳುವು ಸಿಕ್ಕಿತ್ತು. ರೈಲಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರಗಳಿತ್ತು. ರೈಲ್ವೆ ನಿಲ್ದಾಣಗಳನ್ನು ಅಲೆದಾಡುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಾಗ CM ಅವರೇ ಅಸಮಾಧಾನವನ್ನು ಹೊರಹಾಕಿದ್ರು. ಯಾಕ್ರಿ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರು. ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇದ್ರು ಆದಷ್ಟು ಬೇಗ ಬಂಧಿಸ್ತೀವಿ ಅಂತ. ಈ ಎಲ್ಲ ಆದ ಮೇಲೆ IG ಅವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೀಮನ್ನು ಫಾರ್ಮೇಷನ್ ಮಾಡಿತು. ಯಾಕೆಂತಂದ್ರೆ ಮಂಗಳೂರಿನಲ್ಲಿ ಇದ್ದಾನೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಸರ್ಕಾರಕ್ಕೆ ಮುಜುಗರ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪೆಷಲ್ ಟೀಮ್ ಏನು ಫಾರ್ಮೇಷನ್ ಮಾಡಿದ್ರು ಅದು ಕಳೆದ 2 ದಿನಗಳಿಂದ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದೆ. ತಾಂತ್ರಿಕ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಂದು ರೀತಿಯ ಟೆಕ್ನಿಕಲಿ ಅನಾಲಿಸಿಸ್ ಅನ್ನು ಮಾಡಿದರೆ. ಹಾಗಾಗಿ ಮಂಗಳೂರಿನಿಂದ ಹತ್ತಿರ ಇರುವಂಥ ಪ್ರದೇಶಗಳು ಯಾವುದು ಅಂತ ನೋಡಿದಾಗ ಅದು ಕೇರಳ ಆಗಿತ್ತು, ಮತ್ತೊಂದು ಕಡೆ ಗೋವಾ ಆಗಿತ್ತು. ಹಾಗಾಗಿ ಕೇರಳ ಮತ್ತು ಗೋವಾ ಕಡೆಗೆ ಹೋಗಿರುವಂಥ ಸಾಧ್ಯತೆ ಬಹಳ ದಟ್ಟವಾಗಿತ್ತು ಅಂತೇಳಿ ಇವತ್ತು ಪೊಲೀಸರು ಕೇರಳದಲ್ಲೆಲ್ಲ ಹುಡುಕಾಡಿದ್ರು. ಕೊನೆಗೆ ಇವತ್ತು ಪೊಲೀಸರಿಗೆ ಸಿಕ್ಕಿಬಿದ್ದಾನೆ. ಇವತ್ತು ರಾತ್ರಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ರಾಜುಗೌಡನ ಕರೆತರುವಂತಹ ಸಾಧ್ಯತೆ ಇರುವಂತಹದ್ದು. ಅರುಣ್. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.